ನನ್ನ ಹೆಸರು ಚಾಮರಾಜ್ ಅಂತ. ನಾನು 3 ತಿಂಗಳ ಮಗುನಲ್ಲಿ ನಮ್ಮ ತಂದೆ ಎಕ್ಸ್ಪೈರ್ಡ್ ಆಗಿಬಿಟ್ರು. ನನಗೆ ಅಮ್ಮನೇ ನನಗೆ ಸಾಕಿ ದೊಡ್ಡವನು ಮಾಡಿದ್ದು. ಆದರೆ ನಾನು ಚಿಕ್ಕ ವಯಸ್ಸಿಂದ ಏನು ಓದಿಲ್ಲ, ಏನೂ ಮಾಡಿಲ್ಲ. ನಾನು ಚಿಕ್ಕ ಮಗುವಿನಿಂದ ನಮ್ಮ ಅಮ್ಮ ನನಗೆ ತುಂಬ ನನಗೆ ಊಟ ತಿಂಡಿ ಎಲ್ಲ ಅವರೇ ನೋಡಿ ತುಂಬ ಕಷ್ಟಪಟ್ಟು ಬೆಳೆಸಿದ್ದು. ನನ್ನ ಸಾಕಬೇಕಂದ್ರೆ ಅಮ್ಮ ತುಂಬ ಕಷ್ಟಪಟ್ಟಿದ್ದಾರೆ. ಗಾರೆ ಕೆಲಸ ಮಾಡಿದ್ದಾರೆ, ಆಮೇಲೆ ಮಾಲಿ ಕೆಲಸ ಮಾಡಿದ್ದಾರೆ, ಆಮೇಲೆ ಈ ಥರ ತುಂಬ ಕಷ್ಟಪಟ್ಟು ಬೆಳೆಸ್ತು. ಅದ್ರ ಜೊತೆಗೆ ನನಗೆ ಮಗುನಲ್ಲೇ ತುಂಬಾ ಕಷ್ಟ ಆಯಿತು, ಓದೋಕ್ಕಾಗ್ತಾಯಿರಲಿಲ್ಲ. ಆಮೇಲೆ ಜೊತೆಗೆ ನನಗೆ ಯಾರ ಥರ ಸಪೋರ್ಟ್ ಏನೂ ಇರಲಿಲ್ಲ. ಅಮ್ಮ ನಾನಿಬ್ಬರು ಒಂದು ಇಬ್ಬರೇ ಇದ್ದಿದ್ದು. ನಮ್ಮ ಅಣ್ಣದಿರೆಲ್ಲ ಸಪ್ರೇಟ್ ಎಲ್ಲ ಆಗ್ಬಿಟ್ಟಿದ್ರು. ಅಮ್ಮ ನಾನು ಇಬ್ಬರೇ ಇದ್ದಿದ್ದು. ಅಮ್ಮ ನನಗೆ ಒಂದು ಏನಂದರೆ ತುಂಬ ಕಷ್ಟಪಡೋರು. ನನಗೆ ಬೆಳೆಸ್ಬೇಕು, ಏನು ಮಾಡಬೇಕಂತ ಇದು ಮಾಡೋರು. ಒಂದ್ಸಲ ಸ್ಕೂಲ್ಗೆ ಹೋದೆ. ನಾನು ಪ್ರೀ ನರ್ಸರಿಗೆ ಹೋದೆ. ಆಗ ನನಗೆ ಓದೋಕ್ಕೆ ಇಷ್ಟ ಆಗಲ್ಲಮ್ಮ, ಹೊಡಿತಾರೆ ಅಂತ ಹೇಳ್ಬಿಟ್ಟು ತಕ್ಷಣ ಅಮ್ಮ ಏನು ಹೇಳಿದ್ರು ಅಂದರೆ, ನೀನು ಓದಿ, ನೀನು ದೇವರೇ ಕಾಪಾಡಬೇಕಪ್ಪ, ಏನೋ ನೋಡು, ಓದೋಕ್ಕೆ ಇಷ್ಟ ಆದರೆ ಓದು, ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ ಬಿಡು ಅಂತ ಬಿಟ್ಬಿಟ್ಟು. ಆವಾಗಿಂದ ನಾನೊಂದು 5 ವರ್ಷ ಮಗು. ಆಮೇಲೆ ಅಮ್ಮ ಏನು ಮಾಡಿದ್ರು, ನನಗೆ ಫ್ರೀ ಬಿಟ್ಬಿಟ್ರು. ಆಮೇಲೆ ನಾನು ಹಂಗೆ ಕಷ್ಟಪಟ್ಟು ಬೆಳೀತಾಯಿದ್ದೆ. ಆಮೇಲೆ ಒಂದು ಘಟನೆ ನಡೀತು. ನಮ್ಮಮ್ಮ ನನ್ನ ಒಂದು ಮನೇಲಿ ಬಿಟ್ಬಿಟ್ಟು ಊರಿಗೆ ಹೋಗಿದ್ರು. ಆ ಟೈಮಲ್ಲಿ ಅಲ್ಲಿ ಒಂದು ಮನೆ ಇದು, ಅಲ್ಲಿ ಎಮ್ಮೆ ಹಸುಗಳೆಲ್ಲ ಮೇಯಿಸ್ತಾಯಿದ್ರು. ನಾವು ಮೇಯಿಸ್ತಾಯಿದ್ವಿ. ಅಂದರೆ ಅವಾಗ ಹೆಂಗಿತ್ತು ಅಂದರೆ, ಊಟಕ್ಕೋಸ್ಕರ ನನಗೆ ಅಮ್ಮ 2 ಟೈಮ್ ಊಟಕ್ಕೋಸ್ಕರ ಹಸು ಎಮ್ಮೆಗಳಲ್ಲಿ ಮೇಯಿಸ್ಕೊಂಡು ಇರ್ತಿದ್ವಿ. ನಂದಿನಿ ಲೇಔಟಲ್ಲಿ ಮುಂಚೆ ಅವಾಗ ಕಾಡಿತ್ತು. ಈಗ ಬಸ್ ಸ್ಟಾಪಲ್ಲಿ ಆಗಿದೆ, ಸ್ಟುಡಿಯೋ ಅದೆಲ್ಲ ಇತ್ತು, ಒಳ್ಳೆ ಜಾಗ ಅದು. ಆವಾಗ ಆ ಟೈಮಲ್ಲಿ 2 ಟೈಮ್ ಊಟಕ್ಕೋಸ್ಕರ ಎಮ್ಮೆ ಮೇಯಿಸೋರು ಅಮ್ಮ. ನನಗೂ ಅಮ್ಮಂಗೆ ಇಬ್ಬರು ಊಟ ಹಾಕೋರು. ಅಂದರೆ ಬೆಳಗ್ಗೆ 10 ಗಂಟೆಗೆ ಒಂದು ಊಟ, ಮತ್ತು ಟಿಫನ್ ಊಟ ಆಗ್ಬಿಡೋದು, ಮತ್ತು ನೈಟು 8 ಗಂಟೆಗೆ ಒಂದ್ಸಲಿ. ಊಟಕ್ಕೋಸ್ಕರನೇ ಕೆಲಸ ಮಾಡ್ತಾಯಿದ್ವಿ. ಬಳೆ ಫ್ಯಾಕ್ಟ್ರಿಗೆ ಅಂತ ಹೋದ. ಅಲ್ಲಿ ಬಳೆ ಇಟ್ಕೊಂಡು ಕೈಯೆಲ್ಲ ಬಬ್ಬೆ ಬಂದಂಗೆ ಆಗಿರೋದು, ಚರ್ಮ ಎಲ್ಲ ಸುಲಿದೋಗಿತ್ತು. ಅಲ್ಲೊಂದು ಹುಡುಗ ಇದ್ದ, ಆ ಅಪ್ಪನ ಹೆಸರು ಪಾಂಡು ಅಂತ. ಅವನ ಹತ್ರ ಮದ್ಕಸ್ತರು, ಅವನ ಹತ್ರ ಕೆಲಸ ಮಾಡ್ತಾಯಿದ್ದ ಆ ಹುಡುಗ. ಹಿಂಗೆ ನಮ್ಮ ಹುಡುಗವನ್ನೇ ಕರ್ಕೊಳ್ತೀನಿ ಅಂದೆ. ಸರಿ ಆಯ್ತಮ್ಮ, ನಮ್ಮ ಮೇಷ್ಟ್ರು ಕೇಳ್ತೀನಿ. ಸರಿ ಅಲ್ಲಿ ಕಳಿಸ್ದೆ. ಅವರು ಮೂರು ತಿಂಗಳು ಏನೂ ಕೊಡಲಿಲ್ಲ. ಹಂಗೆ ಕಲ್ತ್ಕೊಂಡ. ₹1 ಹಂಗೆ ಇನ್ನು ಕೆಲಸ ಬರ್ತಾ ಇಲ್ವಲ್ಲ, ಕೆಲಸ ಕಲ್ತ್ಕೊಂಡ. ಅದರೊಳಗೆ ಡ್ಯಾನ್ಸ್ ಒಂದು ಕಲ್ತ್ಕೊಂಡ. Hey, is this where the party's at? 2 ಟೈಮ್ ಊಟಕ್ಕೋಸ್ಕರ ಕೆಲಸ ಮಾಡ್ತಾಯಿದ್ವಿ. ಊಟಕ್ಕೆ ತುಂಬ ಕಷ್ಟ ಆಗೋದು ಅವಾಗೆಲ್ಲ. ನಮಗೆ ಇರೋಕ್ಕೆ ಒಂದು ಚಿಕ್ಕದು ಗುಡಿಸಲು ಕೊಟ್ಟಿದ್ರಲ್ಲಿ ಆ ರೋಡಲ್ಲಿ. ಅಂದರೆ ಎಲ್ಲ ಚೆನ್ನಾಗಿರೋರು, ನಾವು ತುಂಬ ಬಡವರು ನಾವು ಆ ಟೈಮಲ್ಲಿ.
ಆಗ ಅಮ್ಮ ಊಟಕ್ಕೋಸ್ಕರ ಕೆಲಸ ಮಾಡೋ ಟೈಮಲ್ಲಿ ಅವಾಗ MMS ಇದ್ವಿ ನಂದಿನಿ ಲೇಔಟಲ್ಲಿ. ಆಮೇಲೆ ಸ್ವಲ್ಪ ದೊಡ್ಡನಾದೆ, ಒಂದು 8 ವರ್ಷ ಮಗು ಅದೇ. ಆವಾಗ ಒಂದ್ಸಲ ಅಮ್ಮ ಊರಿಗೆ ಹೋದರು, ನನಗೆ ಗೊತ್ತಿಲ್ಲ ಅಮ್ಮ ಊರಿಗೆ ಹೋಗಿದ್ದಾರೆ ಅಂತ. ಅಲ್ಲಿ ಅವ್ರ ಮನೆಗೆ ನಮ್ಮ ಮಗ ಬಂದು ಮನೇಲಿ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೋಗಿದ್ರು. ಆ ಟೈಮಲ್ಲಿ ಅವ್ರ ಮನೇಲಿ ನೈಟ್ ಹೋದೆ ನಾನು. ಹೋದರೆ ಮಲಗೋಕ್ಕೆ ಜಾಗ ಕೊಟ್ಟಿಲ್ಲ ಅವರು. ಅಂದರೆ ಒಂಥರ ಊಟ ಕೊಟ್ಟಿದ್ರು. ಊಟ ಕೊಟ್ಟಮೇಲೆ ಆಮೇಲೆ ಮಲಗೋಕ್ಕೆ ಜಾಗ ಕೊಟ್ಟಿಲ್ಲ. ಎಲ್ಲಿ ಕೊಟ್ಟಂದರೆ ಎಮ್ಮೆ ಕೊಟ್ಟಿಗೆ ಇದೆಯಲ್ಲ ಅಲ್ಲಿ ಜಾಗ ಕೊಟ್ಟರು. ಅವ್ರದ್ದು ಒಂದು ಶರ್ಟು ಜಿಬ್ಬ ಥರ ಆಗ್ಬಿಟ್ಟಿತ್ತು. ತುಂಬ ಅದು ಲೆಂತ್ ಇತ್ತು. ಚಿಕ್ಕ ಹುಡುಗಲ್ವಾ, ಅವ್ರು ನನಗೇ ತುಂಬ ಇಟ್ಟಿದ್ದಾರೆ, ಒಂದು 6 ಫೀಟ್ ಇಟ್ಟಿದ್ದಾರೆ ಅವರು. ಅವ್ರು ಶರ್ಟ್ ಹಾಕ್ಕೊಂಡ್ರೆ ನನಗೆ ಜಿಬ್ಬ ಥರ ಬಿಟ್ಟಿದ್ದು. ಅದು ಶರ್ಟ್ ಕೊಟ್ಟಿದ್ರು. ಮಲ್ಕೊಳಕ್ಕೆ ಗೋಣಿ ಚೀಲ ಕೊಟ್ಟಿದ್ರು. ಎಮ್ಮೆ ಕೊಟ್ಟಿಗೆ ಅದು ಈಗಲೂ ನೆನಪಿದೆ, ಚೆನ್ನಾಗಿ ಒಂಥರ ಫೀಲ್ ಆಗುತ್ತೆ ಅದು. ಆ ಟೈಮಲ್ಲಿ ಆ ಸೊಳ್ಳೆಗಳು, ಆಮೇಲೆ ಗಂಜಲ, ಅದು ಇದು ಸ್ಮೆಲ್ಲು ಅಂತ, ಸಗಣಿದು ಸ್ಮೆಲ್ಲು ಅಂತಾರೆ, ಅದರಲ್ಲೇ ಮಲಗಿದ್ದೆ ನಾನು. ಆಮೇಲೆ ಅದೊಂದು ಪಿಕ್ಚರ್, ಅದು ಹಾಗೆ ಅದು ಮರೆಯೋಕ್ಕಾಗ್ತಾಯಿಲ್ಲ, ಅದು ಅಷ್ಟು ಇದಾಗುತ್ತೆ. ಆಮೇಲೆ ಅಲ್ಲಿಂದ ಒಂದು ದೊಡ್ಡನಾಗ್ತಾ ನನಗೆ ಫೀಲ್ ಆಯಿತು, ನನಗೆ ಯಾಕೆ ಜನಗಳು ಇತ್ತು ಅಷ್ಟು, ನಮಗೆ ಇಷ್ಟೊಂದು ಇದಾಗುತ್ತೆ, ಯಾಕೆ ಇಷ್ಟು ಕಷ್ಟ ಅಂತ ಯೋಚನೆ ಮಾಡಿದಾಗ ಆಮೇಲೆ ಸ್ವಲ್ಪ ದೊಡ್ಡನಾದೆ. ಆಮೇಲೆ ಊಟಕ್ಕೆ ತುಂಬ ಕಷ್ಟ ಆವಾಗ ಅಮ್ಮ ಏನು ಮಾಡಿದ್ರು, ಈ ಕಿರ್ಲೋಸ್ಕರ್ ಫ್ಯಾಕ್ಟ್ರಿಯಲ್ಲಿ ವರ್ಕ್ ಮಾಡ್ತಿದ್ರು ಅಮ್ಮ. ಅಂದರೆ ಗಾರೆ ಕೆಲಸ ಮಾಡೋರು. ಅವ್ರಿಗೆ ಅಮ್ಮ ಹೇಳಿದ್ರು, ನನಗೆ ಏನೋ ಪಾಪ ನಾನು ಕೆಲಸಕ್ಕೆ ಹೋಗ್ಬಿಡ್ತೀನಿ, ಊಟಕ್ಕೆ ಯಾರು ನೋಡೋರಿಲ್ವ ಅಂತ ಹೇಳ್ಬಿಟ್ಟು ಅವಾಗ ಅಮ್ಮ ಏನು ಮಾಡಿದ್ರು, ಒಂದು ಹೋಟ್ಲಲ್ಲಿ ಕೆಲಸಕ್ಕೆ ಸೇರಿಸಿದ್ರು ಊಟಕ್ಕೋಸ್ಕರ. ಆವಾಗ ನಾನು ಅಲ್ಲಿ ಹೋಟ್ಲಿಗೆ ಕೆಲಸ ಮಾಡ್ತಾ ನನಗೆ ಇಂಥ ಅಲ್ಲಿ ಒಂದು ಅದು ಟೇಬಲಲ್ಲಿ ಇದು ಕ್ಲೀನರ್ ಕೆಲಸ ಮಾಡ್ತಾಯಿದ್ದೆ. ಆ ಟೈಮಲ್ಲಿ ಒಂದು ಗಾಜಿನ ಗ್ಲಾಸು ಬಿದ್ದೋಗ್ಬಿಡ್ತು ಕ್ಲೀನ್ ಮಾಡೋ ಟೈಮಲ್ಲಿ. ಆವಾಗ ಸಪ್ಲೈರ್ ಬಂದುಬಿಟ್ಟು ಹೊಡೆದ್ಬಿಟ್ಟೆ, ಕಾಲಲ್ಲಿ ಹೊಡೆದ್ಬಿಟ್ಟು ನನಗೆ ಆವಾಗಲೂ ಬೇಜಾರಾಯಿತು, ಏನಪ್ಪ ಹಿಂಗೆಲ್ಲ ಆಗ್ತದೆ ಅಂತ ಹೇಳ್ಬಿಟ್ಟು. ಚಾಲೆಂಜ್ ಒಂಥರ ಏನೋ ನೋವು ನನಗೆ. ಆಮೇಲೆ ಅದು ನೋವು ಜೊತೆಗೆ ಏನಂದರೆ ಹೇಳ್ಕೊಳಕ್ಕೆ ಹೋಗಲ್ಲ, ಏನೋ ಒಂದು ಚಾಲೆಂಜ್, ಏನಾದರೂ ಮಾಡಬೇಕಲ್ಲ, ಜನ ಎಲ್ಲ ಹಿಂಗೆ ನೋಡ್ತಾರೆ ಅಂತ ಹೇಳ್ಬಿಟ್ಟು ಫೀಲ್ ಆಗೋದು. ಆಮೇಲೆ ಅದಾದಮೇಲೆ ಅಲ್ಲಿಂದ ಮತ್ತೆ ಕೆಲಸ ಬಿಟ್ಬಿಟ್ಟೆ ನಾನು ಅಲ್ಲಿಂದ. ಆಮೇಲೆ ಬೆಳೆ ಫ್ಯಾಕ್ಟ್ರಿ ಕೆಲಸಕ್ಕೆ ಹೋದರೆ ದಿನಕ್ಕೆ ₹1 ಸಂಬಳ, ನನಗೆ ತಿಂಗಳಿಗೆ ₹30. ಆಮೇಲೆ ಕೆಲಸ ಮಾಡೋ ಟೈಮಲ್ಲಿ ನಮ್ಮ ಇದು ಚಪಾತಿ, ಪೂರಿ, ವಡೆ ಈ ಥರದ್ದೆಲ್ಲ ವಾಚ್ಮ್ಯಾನ್ ತಂದು ಕೊಡೋರು, ನಮ್ಮ ಮಗನ ಕೊಟ್ಬಿಡಿ ಅಂತ ಹೇಳ್ಬಿಟ್ಟು. ಆಮೇಲೆ ಅವರು ಸಾಯಂಕಾಲದ ಮಧ್ಯಾಹ್ನ ಊಟನೇ ಇರ್ತಾರಲ್ಲ ನಮಗೆ. ಆವಾಗ ಸಾಯಂಕಾಲ 4 ಗಂಟೆಗೆ ಫ್ಯಾಕ್ಟ್ರಿ ಬಿಟ್ಟರೆ 4:15 ತಂದು ಕೊಡೋರು. 4:15 ಅದನ್ನು ಅವಾಗ ಊಟ ಮಾಡಿಬಿಟ್ಟು ಮತ್ತೆ ಕೆಲಸ ಮಾಡ್ತಿದ್ದೆ. ಹಂಗೆ ತುಂಬ ಜೀವನ ಹಂಗೆ ತುಂಬ ಕಷ್ಟನಾಗ್ತಾಯಿತ್ತು. ಆಮೇಲೆ ಅಲ್ಲಿ ಬಿಟ್ಟ ಮೇಲೆ ಒಂದು ವರ್ಷ ಜೀದ್ದಾಳಿಗೆ ಹೋಗ್ಬಿಟ್ಟಿದ್ವಿ. ಜೀದ್ದಾಳಿಗೆ ಕೆಲಸ ಮಾಡಿ ನಮ್ಮಣ್ಣ ಮುಂಚೆ ನಮ್ಮಣ್ಣ ಸುಬ್ರಹ್ಮಣ್ಯ ಅಂದ್ಬಿಟ್ಟು ಅವರು ಒಂದು ಹಳ್ಳಿಯಲ್ಲಿ ಜೀದ್ದಾಳಿಗೆ ಸುಮಾರು ವರ್ಷದಿಂದ ಕೆಲಸ ಮಾಡ್ತಾಯಿದ್ರು. ನನಗೂ ಆಮೇಲೆ ಅಲ್ಲಿ ನನಗೆ ಏನೋ ಕಷ್ಟ ಆಯಿತು. ಆಮೇಲೆ ತಗೊಂಡು ಅಲ್ಲಿ ಬಿಟ್ಟಾಗ ಅಲ್ಲಿ ಒಂದು ವರ್ಷ ಜೀದ್ದಾಳ ಥರ ಕೆಲಸ ಮಾಡ್ತಿದ್ದೆ. ಅಂದರೆ ಹೊಲಗಳು ನೋಡಿಕೊಂಡು ಅದು ಇದು ಕೆಲಸ ಮಾಡ್ಕೊಂಡಿರ್ತಿದ್ದೆ. ಆಮೇಲೆ ಅಲ್ಲಿಂದ ಮತ್ತೆ ಬಂದೆ ಬೆಂಗಳೂರಿಗೆ. ಮತ್ತೆ ಬಂದು ಅಮ್ಮನ ಜೊತೆ ಎತ್ಕೊಂಡಿದ್ದೆ. ಆಮೇಲೆ ಬರ್ತಾ ಸ್ವಲ್ಪ ನನಗೆ ಒಂದು 12 ವರ್ಷ ವಯಸ್ಸಾಯಿತು. ಅಲ್ಲಿ ಕಾರ್ಪೆಂಟ್ರ್ ಕೆಲಸಕ್ಕೆ ಸೇರಿಕೊಂಡೆ. ಆಮೇಲೆ ಪಾಂಡು ಅಂತ ನನ್ನ ಮೇಸ್ತ್ರಿ, ಅವರು ಮಕ್ಕಳಿಬ್ಬರು ಸುರೇಶ್, ದಿನೇಶ್ ಅಂತ ಇಬ್ಬರು ಮಕ್ಕಳಿದ್ದಾರೆ. ಆದರೆ ಸುರೇಶ್ ಅಂತ ಹುಡುಗ ಒಳ್ಳೆಯ ಡ್ಯಾನ್ಸರ್ ಅವನು. ಅವಾಗ ನೋಡೋ ವರ್ಷ ಗಣೇಶ ಹಬ್ಬ ಬಂದರೆ ಎಲ್ಲ ಒಟ್ಟಿಗೆ ಡ್ಯಾನ್ಸ್ ಮಾಡ್ತಿದ್ವಿ ಎಲ್ಲರೂ. ಆವಾಗ ನನಗೆ ಗಣ್ಣಮ್ಮ ಡ್ಯಾನ್ಸ್ ಅಂತ ತುಂಬ ಇಷ್ಟ. ನಮ್ಮ ಊರಲ್ಲಿ ಊರಬ್ಬ ಎಲ್ಲ ಮಾಡೋ ಟೈಮಲ್ಲಿ ಅಣ್ಣಮ್ಮ ಡ್ಯಾನ್ಸು ತುಂಬ ಇಷ್ಟಪಡ್ತಿದ್ದೆ. ಒಂದು ಸ್ವಲ್ಪ ಟಚ್ ಇತ್ತು ನನಗೆ. ಅವರೆಲ್ಲ ಡಿಸ್ಕೋ ಡ್ಯಾನ್ಸ್ ಮಾಡೋದು. ಆವಾಗಲೇ ಡಿಸ್ಕೋ ಡ್ಯಾನ್ಸ್ ನಮ್ಮ ಟೈಮಲ್ಲಿ 85, 80 ಆ ಟೈಮಲ್ಲೆಲ್ಲ ಡಿಸ್ಕೋ ಡ್ಯಾನ್ಸೆಲ್ಲ ಇತ್ತು ಅವಾಗ. ಆ ಟೈಮಲ್ಲಿ ಅವರು ಡ್ಯಾನ್ಸ್ ಮಾಡೋದು ನೋಡಿ ನನ್ನ ಡ್ಯಾನ್ಸ್ ಮಾಡೋದು ನೋಡ್ಬಿಟ್ಟು ನಮ್ಮನಿಗೆ ಹೇಳಿದೆ, ಡ್ಯಾನ್ಸ್ ಪ್ರೋಗ್ರಾಮ್ ಇದೆ, ಬನ್ನಿ ಡ್ಯಾನ್ಸ್ ನೋಡಿ ಅಂತ ಕರ್ಕೊಂಡೋಗಿದ್ದೆ. ನಾನು ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಆ ಟೈಮಲ್ಲಿ ನಾನು ಡ್ಯಾನ್ಸ್ ಮಾಡೋ ಟೈಮಲ್ಲಿ ಅವಾಗ ಹುಡುಗಲ್ಲ ಅವ್ರು ಚೆನ್ನಾಗಿ ಡ್ಯಾನ್ಸ್ ಮಾಡೋರು. ಅವ್ರು ಸುರೇಶ್ ಅಂತ ಹುಡುಗ ತುಂಬ ಒಳ್ಳೆ ಡ್ಯಾನ್ಸರ್ ಅವನು. ಆಮೇಲೆ ನಾನು ಡ್ಯಾನ್ಸ್ ಮಾಡ್ತಾಯಿದ್ರೆ ನಾನು ನೋಡಿ ಎಲ್ಲ ನಗ್ಬಿಟ್ಟು. ಅಲ್ಲಿ ಪಕ್ಕದಲ್ಲಿ ಒಬ್ಬ ಹುಡುಗ ಅಂದ್ಬಿಟ್ಟು ಕೋತಿ ಥರ ಆಡ್ತಾರೆ ಅಂತ ಹೇಳ್ಬಿಟ್ಟು ಕಿಂಡಲ್ ಮಾಡ್ಬಿಟ್ಟು ನನಗೆ ಸಕ್ಕತ್ತು ನೋಡ್ಬಿಟ್ಟು, ನಾನು ಬೇಜಾರಾಗ್ಬಿಟ್ಟು ನನಗೆ. ಆಮೇಲೆ ನಮ್ಮಮ್ಮನೂ ತಲೆ ಮೇಲೆ ಹೊಡೆದು ಕರ್ಕೊಂಡೋಗ್ಬಿಟ್ರು. ನೀನೇನು ಇದಕ್ಕೋಸ್ಕರ ಕರ್ಕೊಂಬಂದೆ ಈ ಥರ ಅನ್ಸ್ಕೊಳಕ್ಕೆ ಅಂದ್ಬಿಟ್ಟು ಕರ್ಕೊಂಡೋಗ್ಬಿಟ್ರು. ಬೇಜಾರಾಗ್ಬಿಟ್ಟು ನನಗೆ. ಆಯ್ತು ಅಂದ್ಬಿಟ್ಟು ಏನಾದ್ರು ಮಾಡಿ ನೆಕ್ಸ್ಟ್ ಬರೋ ವರ್ಷಕ್ಕೆ ಏನಾದರೂ ಮಾಡಿ ಒಳ್ಳೆ ಡ್ಯಾನ್ಸರ್ ಆಗ್ಬೇಕು, ನಾನು ಡ್ಯಾನ್ಸ್ ಮಾಡ್ಬೇಕು, ಇದೇ ಸ್ಟೇಜಲ್ಲಿ ಚೆನ್ನಾಗಿ ಮಾಡ್ಬೇಕು ಅಂದ್ಕೊಂಡಿದ್ದೆ. ಆಮೇಲೆ ಹಿಂಗೆ ಡ್ಯಾನ್ಸ್ ಮಾಡ್ತಾ ಇಲ್ಲಿ ಬೀದಿಲಿ ಇಲ್ಲ ಮರ್ಕಿರಿ ಲೈಟ್ ಕೆಳಗಡೆ ಪ್ರಾಕ್ಟೀಸ್ ಮಾಡೋದು. ಅವಾಗೆಲ್ಲ ತುಂಬ ಕಷ್ಟ ಆಗೋದು. ದುಡ್ಡು ಕಷ್ಟ. ಆಮೇಲೆ ಟೈಪ್ ರೆಕಾರ್ಡ್ ತೊಗೊಳಕ್ಕೆ ಕಾಸು ಇರಲಿಲ್ಲ. ಈ ಥರ ತುಂಬ ಕಷ್ಟ ಆಗೋದು. ಆಮೇಲೆ ಒಂದು ಸಲ ಏನಾಯಿತು, ಹಿಂಗೆ ಅಲ್ಲಿ ನಾನು ಟೈಪ್ ರೆಕಾರ್ಡ್ ಇದು ಹರಕತೆ ಮಾಡ್ತಾಯಿದ್ರು. ಅವಾಗ ಕತ್ಲಲ್ಲಿ ಜಾಗ. ಆ ಜಾಗದಲ್ಲಿ ನೋಡಿದ್ರೆ ಯಾರೂ ಇರಲಿಲ್ಲ. ಕೆಲ್ಸಕ್ಕೆ ಹೋಗಿ ಬರ್ತಿದ್ದೆ. ಅವಾಗ ನೋಡಿದ್ರೆ ಸೌಂಡ್ ಬರ್ತಾಯಿತ್ತು. ಅಂದರೆ ಯಾವುದೋ ಒಂದು ಚಿರಂಜಿದು ಯಾವುದೋ ಒಂದು ಹಳೆ ಪಿಕ್ಚರ್ದು, ಕನ್ನಡ ಪಿಕ್ಚರ್ದು ಯಾವುದೋ ಒಂದು ಪಿಕ್ಚರ್ ಸಾಂಗ್ ಒಂದು ಹೆಸರು ನೆನಪಿಲ್ಲ, ಮರ್ತೋಗ್ಬಿಟ್ಟಿದ್ದೀನಿ. ಆ ಟೈಮಲ್ಲಿ ಅಲ್ಲಿ ಸೌಂಡ್ ಮಾಡಿದೆ ಕತ್ಲಲ್ಲಿ ನಾನು ಆ ಸೌಂಡ್ಗೆ ಪ್ರಾಕ್ಟೀಸ್ ಮಾಡ್ತಿದ್ದೆ.